ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಈ ಥರ ಎಲ್ಲ ಆಗುತ್ತಾ ಅಂತ. ಅದರೆಲ್ಲ ಆಗಿದೆ ಅದು ಬಿಸ್ನೆಸ್ ಇದೆ. ಏನು ಬಿಸ್ನೆಸ್ ಅಂದರೆ ನಾನು ಅಂದ್ಕೊಂಡಿದ್ದೀವಿ ನಮ್ಮ ಧ್ರುವ ಬಾಸ್ ಬಂದಿದ್ದಾರೆ ಆಲ್ರೆಡಿ. ನಡೀರಿ ಓಡೋಣ. ವಾಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ ಬಿಕಾಸ್ ಆ ವರ್ಷ ಸ್ಟಾರ್ಟಿಂಗಲ್ಲಿ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಟ್ರಿಪ್. ನೋಡಿ ಹೆಂಗಿದೆ ಕರ್ಗಿಸ್ತಾನ್ ಸಾಮ್. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಇವತ್ತು ದಿನ 20 ಆ್ಯಂಡ್ ಇವತ್ತು ವೆದರ್ ತುಂಬ ಸೂಪರ್ ಆಗಿದೆ. ಇವತ್ತು ಬೆಳಗ್ಗೆ ಬೇಗ ಎದ್ದು ಸುಮ್ಮನೆ ಮನೇಲಿ ಕೂತ್ಕೊಂಡು ಏನು ಬೋರ್ ಆಗ್ತಿತ್ತು. ನಾಳೆ ಎಕ್ಸಾಮ್ ಇದೆ, ಅದಕ್ಕೆ ಓದಬೇಕು. ಓದ್ತೀನಿ. ಅದಕ್ಕಿಂತ ಮುಂಚೆ ಅದು ಬಿಸ್ನೆಸ್ ಇದೆ. ಏನು ಬಿಸ್ನೆಸ್ ಅಂದರೆ ನಮ್ಮ ಅಪ್ಪ ಬುಕ್ ಪಬ್ಲಿಷಿಂಗ್ ಹೌಸ್ ಇಟ್ಕೊಂಡಿದ್ದಾರೆ. ಏನಂದರೆ ಕನ್ನಡ ಬುಕ್ಸ್ನ ಪಬ್ಲಿಷ್ ಕೂಡ ಮಾಡ್ತಾರೆ, ಸೃಷ್ಟಿ ಪಬ್ಲಿಕೇಶನ್ಸ್ ಅಂತ. ನಾಟ್ ಜಸ್ಟ್ ದ್ಯಾಟ್, ಅದು ಬುಕ್ಸ್ ಮಾಡಿರೋದು ನನಗೆ ಓದ್ಸತಿ ಕನ್ನಡ ಸಬ್ಜೆಕ್ಟ್ ಇರ್ತಲ್ಲ, ಸಬ್ಜೆಕ್ಟಲ್ಲಿ ನಮ್ಮ ಬುಕ್ಕಿಂದ ಲೆಸನ್ ಕೂಡ ಎಲ್ಲ ಬಂದಿದೆ. ಸೊ ಪ್ರಿಟಿ ಗುಡ್ ಪಬ್ಲಿಷಿಂಗ್ ಬುಕ್ ರೈಟ್ ನಾವು. ಅವ್ರದ್ದು ಏನಾಗಿದೆ ಅಂದರೆ ಎಲ್ಲ ಚೆನ್ನಾಗಿದೆ, ಬಿಸ್ನೆಸ್ ಇದೆ, ಬಟ್ ಆನ್ಲೈನ್ ಪ್ರೆಸೆನ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿದೆ, ನಾನು ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡೋಣ ಅಂತ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಾಯಿದ್ದೆ. ನಾನು ಮಾಡಿದ್ದೀನಿ, ಇನ್ನೂ ಸ್ವಲ್ಪ ಇದೆ. ಅದೆಲ್ಲ ಮಾಡಿದ್ರೆ ಇಟ್ಸ್ ಲೈಕ್ ಪ್ರಾಪರ್ ಅಮೆಝಾನ್ ಥರ ಒಂದು ಮಾರ್ಕೆಟ್ ಪ್ಲೇಸ್ ಮಾಡಿದ್ದೀನಿ. ಅಲ್ಲಿ ಬುಕ್ಸ್ನ ನಾವು ಅಪ್ಲೋಡ್ ಮಾಡ್ಬೋದು ಅಡ್ಮಿನ್ ಆಗಿ, ಪಬ್ಲಿಷಿಂಗ್ ಹೌಸ್ ಓನರ್ಸು. ಮತ್ತು ಜನ ಅದನ್ನು ಇಷ್ಟಪಟ್ಟು ಬೈ ಮಾಡಿ ಆರ್ಡ್ರ್ ಪ್ಲೇಸ್ ಮಾಡಿದ್ರೆ ನಮ್ಗೆ ಆರ್ಡರ್ ಬರುತ್ತೆ. ನಾವು ಅದನ್ನು ಫುಲ್ಫಿಲ್ ಮಾಡಿ ವಾಪಸ್ ಟ್ರ್ಯಾಕಿಂಗ್ ಐ ಡಿ ಕೊಟ್ಟರೆ ಅವ್ರಿಗೆ ಟ್ರ್ಯಾಕಿಂಗ್ ಐ ಡಿ ಕೂಡ ಹೋಗುತ್ತೆ. ಪ್ಲಸ್ ಆನ್ಲೈನಲ್ಲಿ ಅವ್ರು ಆರ್ಡರ್ ತೋರಿಸುತ್ತೆ, ಪೆಂಡಿಂಗು, ಪ್ರೋಗ್ರೆಸ್ಸಲ್ಲಿದೆಯಾ, ಪ್ಯಾಕಿಂಗ್ ಆಗ್ತಿದೆಯಾ, ಡೆಲಿವರಿ ಆಗೋಕ್ಕೆ ಎಲ್ಲ ತೋರಿಸಿದೆ. ಅದರಿಂದ ಮೇ ಬಿ ನಾಪಾಗಿ ಹೆಲ್ಪ್ ಆಗ್ಬೋದಲ್ಲ. ಅದು ಡಿಜಿಟಲ್ ಇವಾಗ ಈಗಿನ ಕಾಲದಲ್ಲಿ ಏನು ಹೇಳಿ, ಎಲ್ಲ ಕಡೆ ಡಿಜಿಟಲ್ ಪ್ರೆಸೆನ್ಸ್ ಇಸ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಏನೇ ಮಾಡಿದ್ರೆ, ಏನೇ ಬಿಸ್ನೆಸ್ ಇದ್ದರೂ ಒಂದು ಡಿಜಿಟಲಲ್ಲಿ ಪ್ರೆಸೆನ್ಸು, ಆನ್ಲೈನಲ್ಲಿ ಪ್ರೆಸೆನ್ಸ್ ಇರೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಸೊ ಅದಕ್ಕೋಸ್ಕರ ಬೆಳಗ್ಗೆಯಿಂದ ಕೂತ್ಕೊಂಡು ಕೋಡ್ ಮಾಡ್ತಾಯಿದ್ದೆ. ತೋರಿಸ್ತೀನಿ ಬನ್ನಿ. ಸೊ ಎಸ್, ಹೇಳಿದ್ನಲ್ಲ ಬೆಳಗ್ಗೆಯಿಂದ ವೆಬ್ಸೈಟ್ ಮಾಡ್ತಿದ್ದೆ ಅಂತ. ಸೊ ಇದೇ ವೆಬ್ಸೈಟ್ ಮಾಡಿದ್ದು ಬೆಳಗ್ಗೆಯಿಂದ ಕೂತ್ಕೊಂಡು. ನಾವಪ್ಪ ಅದು ಇದು ಲೋಗೋ, ಪಬ್ಲಿಕೇಶನ್ ಹೆಸರು ಹಾಕಿ ಸೋಫಾರಿಸ್ಟ್ ಮಾಡಿದ್ದೀನಿ. ಇನ್ನೊಂದೇನೆಂದರೆ, ಅವಾಗ ಯಾರು ಇವಾಗ ಬುಕ್ಸ್ ನೋಡ್ತಾ ಇರ್ತಾರೆ ಅಂದ್ಕೊಳ್ಳಿ, ಆ ಟೈಮಲ್ಲಿ ಯಾರು ಮುಂಚೆ ಒಂದು 10 ನಿಮಿಷದ ಮುಂಚೆ, 15 ನಿಮಿಷದ ಮುಂಚೆ ಯಾರು ಆರ್ಡ್ರ್ ಮಾಡಿದರೆ ಅದ್ರ ಬಗ್ಗೆ ಬರುತ್ತೆ ಇಲ್ಲಿ ನೋಡಿ, ಯಾರು ಆರ್ಡ್ರ್ ಮಾಡಿದ್ದಾರೆ ಅಂತ. ಇವಾಗ ಜಸ್ಟ್ ಬರೀ ಮಾಕ್ ಡೇಟಾ ಥರ ಪ್ಲೇನಾಗಿ ಡಮ್ಮಿ ಡೇಟಾ ಹಾಕಿದ್ದೀನಿ ಅಷ್ಟೇ. ಇಲ್ಲಿ ಪುಸ್ತಕಗಳು ಹೋದರೆ ಬರುತ್ತೆ, ಅದು ರೆಂಡರ್ ಆಗ್ತಿಲ್ಲ ಅಷ್ಟೇ. ನೋಡಿ ಬಂತಲ್ಲ, ಇಲ್ಲಿ ಈ ಥರ ಬುಕ್ ಬರುತ್ತೆ. ಸೇಲ್ಗಿಲ್ಲ ಹಾಕಿದ್ರೆ ಸೇಲು, ಪ್ಲಸ್ ಇಲ್ಲಿ ಈಗಲೇ ಖರೀದಿ ಮಾಡಿ ಅಂತ ಹಾಕಿದ್ರೆ ಇಲ್ಲಿ ಬಂದು ಚೆಕ್ಔಟ್ ಮಾಡಿ ಇಲ್ಲಿ ಹೆಸರು ಅದೆಲ್ಲ ಹಾಕಿ ಕೂಪನ್ ಕೋಡೆಲ್ಲ ಹಾಕಿದ್ದೀನಿ. ಸೊ ಅಲ್ಲಿ ಕೂಪನ್ ಕೋಡು ಇದೆ, ಕೂಪನ್ ಕೋಡ್ ಹಾಕಿ ಕೊಟ್ಟರೆ ಕೂಪನ್ ಕೋಡ್ ಆ್ಯಡ್ ಆಗುತ್ತೆ, ಡಿಸ್ಕೌಂಟ್ ಕೂಡ ಸಿಗುತ್ತೆ. ಎಸ್, ಸೊ ಫಾರ್ ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀನಿ. ನೆಕ್ಸ್ಟ್ ಅಡ್ಮಿನ್ ಪ್ಯಾನೆಲ್ ತೋರಿಸ್ತೀನಿ. ಇಲ್ಲಿ ಅಡ್ಮಿನ್ ಪ್ಯಾನಲ್ಲಿ ಎಷ್ಟು ಬುಕ್ಸ್ ಆಗಿದೆ, ಎಷ್ಟು ಬುಕ್ಸ್ ಆರ್ಡ್ರ್ ಬಂದಿದೆ, ಒಟ್ಟು ಎಷ್ಟು ಬುಕ್ಸ್ ಆ್ಯಡ್ ಮಾಡಿದ್ವಿ, ಇನ್ನು ಎಷ್ಟು ಆರ್ಡ್ರ್ ಬಾಕಿ ಇದೆ, ಅದು ಪುಸ್ತಕಗಳ್ನ ಇಲ್ಲೇ ಆ್ಯಡ್ ಮಾಡ್ಬೋದು. ಇಲ್ಲೇ ಹಾಕ್ಕೊಟ್ರೆ ಡಿಆಕ್ಟಿವೇಟ್ ಆಗುತ್ತೆ, ಬರಲ್ಲ. ಓವರ್ ಆಲ್ ಕಂಪ್ಲೀಟಾಗಿ ವೆಬ್ಸೈಟ್ ಮಾಡಿಬಿಟ್ಟಿದ್ದೀನಿ. ಬಟ್ ಇನ್ನೂ ಡೊಮೈನು ಅದೆಲ್ಲ ಹುಡುಕ್ಬೇಕು. ನೋಡಿ ಟ್ಯಾಗ್ ಲೈನ್ ಸೇವ್ ಮಾಡ್ಬೋದು. ಬಟ್ ಎಸ್, ಹೇಳಿದ್ನಲ್ಲ, ಅದೇ ಸುಮ್ಮನೆ ಕೂತ್ಕೊಂಡು ರ್ಯಾಂಡಮ್ ಆಗಿ ಏನೇನೋ ಬಿಲ್ಡ್ ಮಾಡ್ತಿರ್ತೀನಿ. ಆಲ್ಮೋಸ್ಟ್ ತಿಂಗಳಿಗೆ ಒಂದು 4-5 ಪ್ರಾಜೆಕ್ಟ್ ಬಿಲ್ಡ್ ಮಾಡ್ತೀನಿ ಗೊತ್ತಾ. ಲಿಟಲಿ ಯೂಸ್ಲೆಸ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಬಟ್ ದಿಸ್ ಇಸ್ ಓನ್ಲಿ ಪ್ರಾಜೆಕ್ಟ್ ಅದು ಪ್ರಾಪರಾಗಿ ಯೂಸ್ ಆಗಿ ರಿಯಲ್ ವರ್ಲ್ಡಿಗೆ ಬರೋ ಥರ ಪ್ರಾಬ್ಲಮ್ ಮಾಡಿದಿರೋದು, ಸಾಲ್ವ್ ಮಾಡಿರೋದಂದರೆ. ಬಟ್ ಎಸ್, ಇನ್ನೊಂದು ಜಿಮ್ಗೆ ಹೋಗ್ಬೇಕು ಇವಾಗ. ರೆಡಿ ಆಗಿ ಜಿಮ್ಗೆ ಹೋಗೋಣ. ಧ್ರುವ ಬರ್ತಾನೆ, ಇವತ್ತು ಹೇಳಿದ್ದೆ ನಾನು 2 ಗಂಟೆಗೆ ಬರ್ತಾನೆ ಅಂತ ಅವನು. ಸೊ ಇವತ್ತು ಬೇಗ ಬರ್ತಾನೆ, ಬೇಗ ಜಿಮ್ಗೆ ಹೋಗಿ ಬೇಗ ಮುಗ್ಕೋಬೇಡ. ಯಾಕಂದರೆ ಸಂಜೆ ಹೊತ್ತಂತೂ ಹೋಗೋಕ್ಕೆ ಆಗ್ತಿಲ್ಲ, ತುಂಬ ರಶ್ ಇರ್ತಾರೆ. ಸೊ ಧ್ರುವ ಬಂದಿದ್ದಾನೆ, ಇವಾಗ ಜಿಮ್ಗೆ ಓಡ್ತಿದ್ದೀವಿ. ಇಷ್ಟೊಂದು ದಿನಗಳಾದಮೇಲೆ 2 ಗಂಟೆ ಮಧ್ಯಾಹ್ನ 2 ಗಂಟೆ ಜಿಮ್ಗೆ ಹೋಗ್ತಾ ಇರೋದು. ಮುಂಚೆನೇ ಇಷ್ಟೊತ್ತಿಗೆ ಹೋಗ್ತಿದ್ದು, ಬಟ್ ಕಾಲೇಜಿಂದ ಹೋಗೋಕ್ಕಾಗ್ತಿರ್ಲಿಲ್ಲ. ಬಟ್ ವಾಪಸ್ ಅಷ್ಟಿಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ನಮ್ಮ ಧ್ರುವ ಬಾಸ್ ಬಂದಿದ್ದಾರೆ ಆಲ್ರೆಡಿ. ನಡೀರಿ ಓಡೋಣ. ಇದು ಖಾಲಿ ಇರುತ್ತೆ, ರೆಕಾರ್ಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಹೋಪ್ಫುಲಿ
ಇವತ್ತು ಜಿಮ್ ಖಾಲಿ ಇದ್ರಿಂದ ಬೇಗ ಬಂದ್ವಿ. ನೋಡಿದ್ರೆ ಮುಂಚೆ 3 ಗಂಟೆಯಲ್ಲಿ 2 ಗಂಟೆ ಬಂದರೆ ನಾನಂದ್ರು 3-4 ಜನ ಬಿಟ್ಟರೆ ಯಾರು ಇರ್ತಿರ್ಲಿಲ್ಲ. ಬಟ್ ಇವಾಗ ಒಂದು ಸಲ ಆಗಿದಾರ. ಮತ್ತು ನೆನೆ ಇನ್ನೂ ವೀಡಿಯೋದಲ್ಲಿ ಮಾತಾಡ್ತಿದ್ದೆ ನಾನು ನನ್ನ ಟ್ರಿಪ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತೀನಿ ಅಂತ. ಹೌ ಡು ಐ ಮ್ಯಾನೇಜ್ ದ ಟ್ರಿಪ್ಸ್ ಮೈ ಎಕ್ಸ್ಪೆನ್ಸ್ ಎಲ್ಲ ಹೆಂಗೆ ಯುಟಿಲೈಸ್ ಮಾಡ್ಕೋತೀನಿ ಪ್ರಾಪರಾಗಿ ಅಂತ ಅದ್ರ ಬಗ್ಗೆ ಮಾತಾಡೋಣ. ಅದ್ರ ಬಗ್ಗೆ ಮನೆಗೆ ಹೋದ್ಮೇಲೆ ಫುಲ್ ಕಂಪ್ಲೀಟಾಗಿ ವೀಡಿಯೋ ಮಾಡ್ತೀನಿ. ಮತ್ತು ನಮ್ಮದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಕರ್ಗಿಸ್ತಾನ ವಿಯೆಟ್ನಾಮ್ ಹೋದಾಗ. ಫನ್ನಿ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಶೇರ್ ಮಾಡ್ತೀನಿ. ಎಷ್ಟು ಬೇಗ ಬಂದ್ರೂ ಇಲ್ಲಿ ನಮ್ಗೆ ಬೇಕಾಗಿರೋ ಮಿಷಿನಲ್ಲಿ ಸಿಗ್ತಿಲ್ಲ. ನಾವು ಯಾವ ವರ್ಕೌಟ್ ಮಾಡಬೇಕು ಅದೇ ಮಿಷಿನಲ್ಲಿ ಜನ ಇರ್ತಾರೆ. ಬೇರೆ ಮಿಷಿನಲ್ಲಿಲ್ಲ. ನಾವು ವರ್ಕೌಟ್ ಮಾಡೋ ಮಿಷಿನಲ್ಲೇ ಇದ್ದಾರೆ ಎಲ್ಲ ಜನ. ಲೇಟ್ ಆಗೋಯ್ತು. ನಾವು ಬಂದಿದ್ದೀವಿ ಎಷ್ಟು ಆಲ್ಮೋಸ್ಟ್ 2:15 ಬಂದಿದ್ದು. ಇವಾಗ 5 ಗಂಟೆಗೆ ಇನ್ನೂ 30 ಮಿನಿಟ್ಸ್ ಇದೆ. ಅದು ಇನ್ನೂ ಒಂದು ವರ್ಕೌಟ್ ಪೆಂಡಿಂಗ್ ಇದೆ. ಜಸ್ಟ್ ವರ್ಕೌಟ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗೋಣ. ಮನೆಗೆ ಹೋಗಿ ಏನೋ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಹೊಡ್ಬೋದು. ಏನು ಮಾಡ್ಬೋದು ಏನು ಅಂತ ಪ್ಲಸ್ ಏನೋ ಟ್ರಿಪ್ ಬಗ್ಗೆ ಹೆಂಗೆ ಏನು ಅಂತ ಮಾತಾಡಬೇಕು. ನಾನು ಜಿಮ್ಮಲ್ಲಿ ಕೂತ್ಕೊಂಡು ಆಲ್ರೆಡಿ ಪ್ಲಾನಿಂಗ್ ಅನ್ನೋದು ಟ್ರಿಪ್ ನೋಡೋಣ ಏನಾಗುತ್ತೆ ಅಂತ. ಬಿಕಾಸ್ ಈ ವರ್ಷದ ಬಕೆಟ್ ಲಿಸ್ಟ್ ಇದೆ, ಅದರಿಂದ ಮಾಡೋಣ ನಡೀರಿ. ಮನೆಗೆ ಹೋಗೋಣ. ಶೂ ಚೇಂಜ್ ಮಾಡ್ಕೊಂಡು ಇವಾಗ ಜಾಕೆಟ್ ಹಾಕೋದು ಮನೆ. ನೆನ್ನೆ ವೀಡಿಯೋದು ನಾನು ಹೇಳಿದ್ದೆ ಟ್ರಿಪ್ನ ಹೆಂಗೆ ಪ್ಲ್ಯಾನ್ ಮಾಡ್ತೀನಿ, ನನ್ನ ಎಕ್ಸ್ಪೀರಿಯೆನ್ಸ್ ಏನು ಅಂತ. ಸೊ ಟ್ರಿಪ್ ಪ್ಲ್ಯಾನಿಂಗು ಮತ್ತು ಅದು ಫ್ಲೈಟ್ಸ್ನೆಲ್ಲ ಚೀಪೆಸ್ಟ್ ಫ್ಲೈಟ್ಸ್ನ ಹೆಂಗೆ ಹುಡುಕ್ತೀನಿ, ನಾನು ಹೆಂಗೆ ಹೌ ಡು ಐ ಮೇಕ್ ದಿಸ್ ಹ್ಯಾಪನ್ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಪಕ್ಕ ಹೇಳ್ತೀನಿ. ಪ್ರಾಪರಾಗಿ ಫುಲ್ ವೀಡಿಯೋ ಬರೀ ಅದ್ರ ಬಗ್ಗೆನೇ ಮಾಡ್ತೀನಿ. ಇವಾಗ ಅವನು ಟಾಕ್ ಅಬೌಟ್ ಮೈ ಎಕ್ಸ್ಪೀರಿಯೆನ್ಸ್ ಸಮ್ ಆಫ್ ದ ಎಕ್ಸ್ಪೀರಿಯೆನ್ಸ್ ಹೇಳಬೇಕಂದ್ರೆ, ನಾನು ಹೋಗಿದ್ದು ಲಾಸ್ಟ್ ಇಯರ್ ಫೆಬ್ರವರಿ 16 ಲಾಸ್ಟ್ ಇಯರ್ ಹೋದ ವರ್ಷ ಕರ್ಗಿಸ್ತಾನ್ ದೇಶಕ್ಕೆ ಹೋಗಿದ್ದು. ಫಸ್ಟ್ ನೇಪಾಳಕ್ಕೆ ಹೋಗ್ಬೇಕಂತ ತುಂಬ ಪ್ಲ್ಯಾನ್ ಮಾಡಿ ನನ್ನ ಫ್ರೆಂಡ್ಸ್ನೆಲ್ಲ ಕರೆದೆ. ಅವರು ಹೋಗೋಣ ಅದು ಇದು ಅಂದ್ಕೊಂಡು ಆಮೇಲೆ ಕೊನೆಗೆ ವರ್ಕೌಟ್ ಆಗಲಿಲ್ಲ. ಪ್ಲಸ್ ಕರ್ಗಿಸ್ತಾನಲ್ಲಿ ಒಬ್ಬರು ಫ್ರೆಂಡ್ಸ್ ಇದ್ದಾರೆ ನನಗೆ. ಅದು US ಅಲ್ಲಿದ್ದಾಗ ಅವ್ರೂ ಅದೇ ಥರ ಸ್ಕಾಲರ್ಶಿಪ್ ಬಂದಿದ್ದು, ಅವರು ಫ್ರೆಂಡ್ ಇದ್ದಾರೆ. ಸೊ ದೇ ಲೈಕ್ ಸುಮ್ಮನೆ ಮಾತಾಡ್ತಾ ಹಾಗೆ ಪ್ಲ್ಯಾನ್ ಮಾಡಿದ್ವಿ ಈ ಥರ ಬರಬೇಕು ಅಂತ. ಸೊ ನಾನು ಸ್ನೋ ಯಾವತ್ತೂ ನನ್ನ ಲೈಫಲ್ಲಿ ಯಾವತ್ತೂ ಸ್ನೋ ನೋಡಿರಲಿಲ್ಲ. ಸೊ ಸ್ನೋ ಇರೋದಕ್ಕೆ ಹೋಗಬೇಕು ಅಂತ ಕರ್ಗಿಸ್ತಾನ ಪ್ಲ್ಯಾನ್ ಮಾಡಿದ್ದು. ಲಿಟ್ರಲಿ ಏನು ಗೊತ್ತಿಲ್ಲ, ಅದು ಲಿಟ್ರಲಿ ಫಸ್ಟ್ ಟೈಮ್ ಸೋಲೋ ಟ್ರಿಪ್ ಅಂತ ಹೋಗ್ತಿರೋದು ನಾನು. ಅದು ಬೇರೆ ದೇಶಕ್ಕೆ US ಅಲ್ಲಿ ಹೋಗಿದ್ದು. ದಟ್ಸ್ ಎ ಡಿಫ್ರೆಂಟ್ ಥಿಂಗ್ ಬಿಡಿ. ಅದು ಫುಲ್ಲು ಸ್ಕಾಲರ್ಶಿಪ್ಪಲ್ಲಿ ಹೋಗಿದ್ದು. ಸೊ ನನಗೆ ಆಲ್ಮೋಸ್ಟ್ ಎಲ್ಲ US ಗೌರ್ಮೆಂಟ್ದೆಲ್ಲ ಫುಲ್ ಕಂಪ್ಲೀಟ್ ಪ್ಲ್ಯಾನಿಂಗ್ ಆಗಿತ್ತು, ಎಲ್ಲ ಆಗಿತ್ತು. ಸರ್ ಬರೀ ಪ್ಯಾಕ್ ಮಾಡ್ಕೊಂಡು ನೋಡಬೇಕಾಗಿತ್ತು. ಬಟ್ ಈ ಸತಿ ನಾನು ಹೋಗಿದ್ದಲ್ಲಿ ಟ್ರಿಪ್ ಪ್ಲ್ಯಾನ್ ಮಾಡಬೇಕು, ಮತ್ತು ಫ್ಲೈಟ್ ತೊಗೋಬೇಕು, ಬಜೆಟ್ ಎಷ್ಟಾಗುತ್ತೆ ಅಂತ ನೋಡ್ಕೊಂಡು ಹೋಗಬೇಕು, ಮತ್ತು ಬೇರೆ ದೇಶಕ್ಕೆ ಹೋಗ್ತಿದ್ದೀನಿ ಸೇಫ್ ಇದೆಯಾ ಇಲ್ವಾ ಅದೆಲ್ಲ ಕನ್ಸಿಡರ್ ಮಾಡಬೇಕು. ಊಟ ತಿಂಡಿ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಅದೆಲ್ಲ ಮಾಡೋದು ಹೆಂಗೆ ಅಂದರೆ ಥ್ಯಾಂಕ್ಸ್ ಟು ChatGPT ಪರ್ಪ್ಲೆಕ್ಸಿಟಿ ಅಂತ ಅಷ್ಟೊಂದು AI ಇದೆ. ಪ್ಲಸ್ ನಾನೇ ಒಂದು ಪ್ರಾಜೆಕ್ಟ್ ಕೂಡ ಮಾಡಿದ್ದೀನಿ ಬರೀ ಟ್ರಿಪ್ ಪ್ಲ್ಯಾನ್ ಮಾಡೋದಕ್ಕೆ ಅಂತಲೇ. ಐಟಿನರಿ ಏನು ಮಾಡಬೇಕು, ಯಾವ ಜಾಗ ನೋಡಬೇಕು, ಯಾವ ಥರ ಹೆಂಗೆ ಮ್ಯಾನೇಜ್ ಮಾಡಬೇಕು, ಯಾವ ಊಟ ತಿನ್ನಬೇಕು, ಏನು ಅವಾಯ್ಡ್ ಮಾಡಬೇಕು, ಕಾಮನ್ ಸ್ಕ್ಯಾಮ್ಸ್ ಏನು ಎಲ್ಲ ನೋಡೋದಕ್ಕೆ ಅಂತಲೇ ಒಂದು ವೆಬ್ಸೈಟ್ ಮಾಡಿದ್ದೀನಿ. ಆವಾಗ ಕೂತ್ಕೊಂಡು ಮಾಡಿದ್ದು. ಅದನ್ನು ಲಿಂಕಲ್ಲಿ ಹಾಕಿರ್ತೀನಿ, ಇದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಲಿಂಕ್ ಅಂತ ಹೇಳ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಕರ್ಗಿಸ್ತಾನ್ ಹೇಳ್ಬೇಕಂದ್ರೆ, ನಾನು ಕರ್ಗಿಸ್ತಾನ್ಗೆ ಹೋಗಿದ್ದು ವಾಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್. ಬಿಕಾಸ್ ಆ ವರ್ಷ ಸ್ಟಾರ್ಟಿಂಗಲ್ಲಿ ನಾನು ಅಂದ್ಕೊಂಡಿರಲಿಲ್ಲ ನಾನು ಟ್ರಿಪ್ಗೆ ಹೋಗ್ತೀನಿ ಅಂತ. ಟ್ರಿಪ್ಗೆ ಹೋಗಿದಾಗ ಸಕ್ಕತ್ತಾಗಿತ್ತು. ಯಾಕಂದರೆ ಫುಲ್ಲು ವೈಬ್. ಹೆಂಗೆ ಅಂದರೆ ನನಗೆ ವ್ಲಾಗರ್ಸು ಟ್ರಾವೆಲ್ ಮಾಡ್ತಾರಲ್ಲ ಆ ಥರ ವೈಬಿತ್ತು. ನಾನು ಚೀಪೆಸ್ಟ್ ಫ್ಲೈಟ್ ಹುಡ್ಕೋಕ್ಕೋಸ್ಕರ ನಾನು ಎಷ್ಟು ಫ್ಲೈಟ್ ಹೋಗಿದ್ದೀನಿ ಗೊತ್ತಾ? ಬೆಂಗಳೂರಿಂದ ಮುಂಬೈಲಿ ಮತ್ತೆ 4 ಅವರ್ ವೇಟಿಂಗ್. ಮುಂಬೈಯಿಂದ ಡೆಲ್ಲಿಲಿ 2 ಅವರ್ ವೇಟಿಂಗು. 2 ಅವರ್ ಡೆಲ್ಲಿಯಿಂದ ಕಜಾಕ್ಸ್ತಾನ್ಗೆ ಹೋಗಿ ಕಜಾಕ್ಸ್ತಾನಿಂದ ಕರ್ಗಿಸ್ತಾನ್ಗೆ ಹೋಗೋದಕ್ಕೆ ಒಂದು ಕಂಪ್ಲೀಟ್ ಡೇ ಬರೀ ಟ್ರಾವೆಲ್ ಮಾಡಿರೋದು. ಆಲ್ಮೋಸ್ಟ್ 6 ಫ್ಲೈಟ್ಸ್ ತೊಗೊಂಡಿದ್ದೀನಿ ಅವತ್ತು. ಇಟ್ ವಾಸ್ ವೆರಿ ವೆರಿ ಟೈರಿಂಗ್. ಪ್ಲಸ್ ಅಲ್ಲಿ ಇನ್ನೊಂದೇನು ಥ್ಯಾಂಕ್ಫುಲ್ ಅಂದರೆ ನಮ್ಮ ಕರೆನ್ಸಿ ಮತ್ತು ಅವ್ರ ಕರೆನ್ಸಿ ಎಲ್ಲ ಸೇಮ್. ನಮ್ಮದು ₹1, ಅವ್ರದ್ದು 1 ಸಾಮ್ ಅಂತ. ಕರ್ಗಿಸ್ತಾನ್ ಸಾಮ್ಸ್ ಅಂತ ಕರೀತಾರೆ, SOM ಅಂತ ಸಾಮ್. ಅದು ನನ್ನ ಹತ್ರ ಎಲ್ಲ ವ್ಯಾಲೆಟಲ್ಲಿ ಇರಬೇಕನ್ಸಿದೆ. ನೋಟ್ ಕೂಡ ತೋರಿಸ್ತೀನಿ. ಸೊ ನಾನು ನೋಟ್ ಇಟ್ಕೊಂಡಿದ್ದೇನೆ ಆ್ಯಕ್ಚುಲಿ. ಇಲ್ಲಿ ನೋಡಿ, ಹೆಂಗಿದೆ ಕರ್ಗಿಸ್ತಾನ್ ಸಾಮ್. ಸೊ ಇಲ್ಲಿ 100 ಸಾಮ್ ಅಂತಿದೆ. 100 ಸಾಮ್ ಅಂದರೆ ನಮ್ಮ ಲೆಕ್ಕದಲ್ಲಿ ₹100 ಅಂತಲೇ ಅರ್ಥ. ಅದರಿಂದ ನನಗೆ ಲೆಕ್ಕ ಹಾಕೋದಕ್ಕೆ ಎಲ್ಲಾದರೂ ದುಡ್ಡು ಕೊಡಬೇಕಾಗಿದ್ರೆ ಕಷ್ಟ ಆಗಲಿಲ್ಲ, ಯಾಕಂದರೆ ಅರ್ಥ ಆಗ್ತಿತ್ತು. ಸೊ ಇಟ್ ವಾಸ್ ವೆರಿ ಈಸಿ. ಕರ್ಗಿಸ್ತಾನ್ಗೆ ಹೋದಾಗ ಇನ್ನೊಂದೇನಾಯ್ತು ಅಂದರೆ
ಹೋಟೆಲ್ ಬುಕ್ಕೇ ಮಾಡಿರಲಿಲ್ಲ ನಾನು. ಹೋಗೋದು ದಿನ ಫ್ಲೈಟಲ್ಲಿ ಹೋಗೋಕ್ಕಿಂತ ಮುಂಚೆ ಬುಕ್ ಮಾಡಿದ್ದು ರೂಮ್ನ, ಬಿಕಾಸ್ ಲಾಸ್ಟಲ್ಲಿ ಮಾಡೋಣ ಅಂದ್ಕೊಂಡು ಅದಾಗಲಿಲ್ಲ. ಅದಕ್ಕಿಂತ ಮುಂಚೆ ಇನ್ನೊಂದೇನು ಇಂಪಾರ್ಟೆಂಟ್ ಅಂದರೆ ವೀಸಾ ಅಪ್ಲೈ ಮಾಡಬೇಕಾಗಿತ್ತಲ್ಲ. ನಾನೇನು ಮಾಡಿದ್ದೀನಿ, ಫ್ಲೈಟು ಇವತ್ತು ಫ್ರೈಡೇ ಅಂದರೆ ನಾನು ಫ್ಲೈಟ್ ಬುಕ್ ಮಾಡಿರೋದು ನೆಕ್ಸ್ಟ್ ವೀಕ್ ಸಂಡೇ ಬುಕ್ ಮಾಡಿರೋದು. ಆ್ಯಂಡ್ ವೀಸಾ ಅಪ್ಲೈ ಮಾಡೋಕ್ಕೆ ಯಾವಾಗ ಹೋಗಿದ್ದೀನಿ, ಮಂಡೇ ಅಪ್ಲೈ ಮಾಡಿದ್ದೀನಿ ವೀಸಾಗೆ. ಆ ವೀಸಾ ಏನು ಹೇಳ್ತಿದ್ದಾರೆ ಅವರು 5 days ಬೇಕು ಅಂತ, ವರ್ಕಿಂಗ್ ಡೇಸ್. ನಾನು 5 days ಒಳಗಡೆ ಬರುತ್ತೆ ಅಂತ ಕನ್ಫರ್ಮೇಷನ್ ನೋಡಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಆಯಿತು. ಆಮೇಲೆ ಗೊತ್ತಾಯಿತು ನನಗೆ, ಇನ್ ಕೇಸ್ ಏನಾದ್ರು ಇದ್ದರೆ ದೇ ವಿಲ್ ಟೇಕ್ another 2-3 days ಎಕ್ಸ್ಟ್ರಾ ಆಗುತ್ತೆ ಅಂತ. ನಾನು ಇಷ್ಟು ಕೈ ಬೇಡ್ಕೊಂಡು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಅಪ್ಲೈ ಮಾಡಿದೆ. ಸಂಡೇ ಓಡ್ತಿರೋದು, ಫ್ರೈಡೇ ಆಗಿದೆ, ಇನ್ನು ವೀಸಾ ಬಂದಿಲ್ಲ. ನನಗೆ ಭಯ ಆಗ್ತಿದೆ. ಫ್ಲೈಟ್ ಟಿಕೆಟ್ ವಾಪಸ್ ದುಡ್ಡು ಕೂಡ ಬರೋಲ್ಲ, ಯಾಕಂದರೆ ಫ್ಲೈಟ್ ನನಗೆ ಆಲ್ಮೋಸ್ಟ್ 26,000 ಆಗಿತ್ತು ಹೋಗೋದು ರೌಂಡ್ ಟ್ರಿಪ್ ಡೆಲ್ಲಿಯಿಂದ ಕರ್ಗಿಸ್ತಾನ್ಗೆ. ಅದಕ್ಕಿಂತ ಮುಂಚೆ ಮುಂಬೈಯಿಂದ ಡೆಲ್ಲಿಗೆ ಹೋಗೋದಕ್ಕೆ ಅದೊಂದು 4,000 ರೂಪಾಯಿನೋ 3,000 ರೂಪಾಯಿ ಆಗಿತ್ತು ಫ್ಲೈಟ್ ಟಿಕೆಟ್. ಯಾಕಂದರೆ ಎಷ್ಟು ಹುಡುಕಿದ್ದೀನಿ ಅಂದರೆ, ಅದು ಚೈನೀಸ್ ಆ್ಯಪಲ್ಲಿ ಬುಕ್ ಮಾಡಿದ್ದು. ಅದು ಭಯ ಬೇರೆ ಇತ್ತು ನನಗೆ, ಫೇಕ್ ವೆಬ್ಸೈಟ್ ಆಗಿದ್ರೆ ಏನು ಮಾಡಲಿ ಅಂತ. ಥ್ಯಾಂಕ್ ಗಾಡ್ ಫೇಕ್ ಏನಿರಲಿಲ್ಲ, ಒರಿಜಿನಲ್ಲೇ ಸಿಕ್ತು. ಆಲ್ಮೋಸ್ಟ್ 3,500-4,000 ರೂಪಾಯಿಗೆ ಇಲ್ಲಿಂದ ಡೆಲ್ಲಿಗೆ ಹೋಗಿದ್ದೀನಿ, ಡೆಲ್ಲಿಯಿಂದ ಅಲ್ಲಿ. ಬಟ್ ಅಲ್ಲಿಂದ ಬರ್ತಾ ಡೈರೆಕ್ಟ್ ಫ್ಲೈಟ್ ಸಿಕ್ತು, ಆಲ್ಮೋಸ್ಟ್ ಕರ್ಗಿಸ್ತಾನಿಂದ ಬ್ಯಾಂಗ್ಳೂರಿಗೆ ಡೈರೆಕ್ಟ್ ಫ್ಲೈಟ್ ಸಿಕ್ತು. ಸೊ ದಟ್ ವಾಸ್ ಎ ವೆರಿ ಗುಡ್ ಥಿಂಗ್. ಡೈರೆಕ್ಟ್ ಫ್ಲೈಟ್ ಸಿಕ್ತು, ಅದೆಲ್ಲ ಹೋದ್ಮೇಲೆ ನೋಡ್ತಾ ಇದ್ದೀನಿ, ನಾನು ಇಂಡಿಯಾದವ್ರು ಯಾರೂ ಇಲ್ಲ ಲಿಟ್ರಲಿ ಏರ್ಪೋರ್ಟಲ್ಲಿ ನೋಡ್ತಾ ಇದ್ದೀನಿ, ಯಾರೂ ಹೋಗ್ತಾನೆ ಇಲ್ಲ ಕಂಟ್ರಿಗೆ. ನನಗೆ ಕಂಟ್ರಿ ಎಷ್ಟು ಹೇಳೋಕ್ಕೂ ಬರ್ತಿರ್ಲಿಲ್ಲ. ಕರ್ಗಿಸ್ತಾನ್ ಅಂತ ನಂಗೆ ಅಲ್ಲೋದಲ್ಲಿ ಗೊತ್ತಾಗ, ಅದಕ್ಕಿಂತ ಮುಂಚೆ ಕಜಾಕಿಸ್ತಾನ್ ಅಂತ ಹೇಳ್ತಿದ್ದೆ, ಯಾಕಂದರೆ ಅದು ಸ್ಪೆಲ್ಲಿಂಗೇ ಆ ಥರ ಇದೆ. ನನಗೆ ಪ್ರೊನೌನ್ಸ್ ಮಾಡೋಕ್ಕೆ ಬಂದಿರಲಿಲ್ಲ. ಬಟ್ ದೆನ್ ಅಲ್ಲಿ ಹೋದಾಗ ವೀಸಾ ಇಮಿಗ್ರೇಷನ್ ತಗೋತಾರಲ್ಲ, ನಮ್ಮದು ವೀಸಾ ನೋಡ್ತಾರೆ. ಅವ್ರು ಹೇಳಿದ್ದು ಕಜಾಕಿಸ್ತಾನ್ ಅಲ್ಲ, ಅದು ಕರ್ಗಿಸ್ತಾನ್ ಅಂತ. ಸೊ ಅಲ್ಲಿ ಕಲ್ತಿದ್ದು. ಟ್ರಿಪ್ ವಾಸ್ ಅಮೇಝಿಂಗ್. ತುಂಬ ಮಜಾ ಮಾಡಿದೆ. ಬರೋ ಟೈಮಲ್ಲಿ ಆ್ಯಕ್ಚುಲಿ ಫ್ಲೈಟ್ ಕೂಡ ಡಿಲೇ ಆಯಿತು, ಯಾಕಂದರೆ ಅದು ದುಬೈ ಥ್ರೂ ಬರಬೇಕಾಗಿದ್ದು. ಬಟ್ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ನನಗೆ ಐಡಿಯಾ ಇರಲಿಲ್ಲ. ಸೊ ಫಸ್ಟ್ ಟೈಮ್ ಅಲ್ಲಿಂದ ವಾಪಸ್ ಬರೋಕ್ಕಿಂತ ಮುಂಚೆ ಅದೇನಿದ್ದಿದ್ದು ಫ್ಲೈಟ್ ಅಂದರೆ, ಅಲ್ಲಿಂದ ದುಬೈಯಿಂದ ಇಂಡಿಯಾಗೆ ಅಂತ ಇದ್ದಿದ್ದು, ಬೆಂಗಳೂರಿಗೆ. ಬಟ್ ಅಲ್ಲಿ ಬರೋ ದಿನ ಏನಾಗಿದೆ, ಫ್ಲೈಟಿಗೆ ಹೋಗಿದ್ದೀನಿ ದುಬೈ ಫ್ಲೈಟ್ಗೆ. ಯಾಕಂದರೆ ದುಬೈಯಿಂದ ಇಂಡಿಯಾಗೆ 12 hours 11 hours ಏನೋ ಇತ್ತು ಅಲ್ಲಿ ದುಬೈಯಲ್ಲಿ. ಸೊ ದುಬೈಗೂ ವೀಸಾ ಅಪ್ಲೈ ಮಾಡಬೇಕಂತಿದೆ, ಬಟ್ ಅಪ್ಲೈ ಮಾಡಿರಲಿಲ್ಲ. ಬಿಕಾಸ್ ಯೂಶ್ವಲಿ ಲೇ ಓವರಲ್ಲಿ ಮತ್ತು ಕನೆಕ್ಷನ್ ಫ್ಲೈಟ್ಸ್ಗೆ ವೀಸಾ ಬೇಡ. ಸೊ ಏನಾಗಿದೆ ಅಂದರೆ, ಅದು ವರ್ಕ್ಸ್ ಓನ್ಲಿ ವೆನ್ ಸೇಮ್ ಪ್ಲೈನ್ಸಿಂದ ಆಗಿದ್ರೆ, ಸೇಮ್ ಟಿಕೆಟಿಂದ ಬಂದಿದ್ದರೆ ಮಾತ್ರ. ಸೊ ನಾನೇನು ಮಾಡಿದ್ದೀನಿ, 2 ಟಿಕೆಟ್ ಸಪ್ರೇಟು ಟಿಕೆಟ್ ಬುಕ್ ಮಾಡಿದ್ದೀನಿ. ಚೀಪ್ ಅಂದ್ಕೊಂಡು ನಾನು ಅಲ್ಲಿ ಬಿಟ್ಟಿದ್ದೀನಿ. ಸೊ ಅಲ್ಲಿ ಬರೋ ದಿನ ಏರ್ಪೋರ್ಟ್ಗೆ ಹೋಗ್ತೀನಿ, ಫ್ಲೈಟ್ ಟಿಕೆಟ್ ಕೊಡ್ತೀನಿ. ಶೀ ಸೆಡ್ ಓಕೆ ಅಂದ್ಬಿಟ್ಟು ವೀಸಾ ಲೈಕ್ ಚೇಂಜ್, ಅದು ಲೇ ಓವರ್ ಫ್ಲೈಟ್ ಅಲ್ವಾ, ವೀಸಾ ಏನಕ್ಕೆ ಅಂದಾಗ ಅಷ್ಟಲ್ಲಿಗೆ ವೀಸಾ ಬೇಕು, ಲೆಟ್ ಮಿ ಚೆಕ್ ಅಂತ ಚೆಕ್ ಮಾಡಿದ್ರು. ದೆನ್ ದೇ ಫೌಂಡ್ ಔಟ್ ದಟ್ ವೀಸಾ ಬೇಕೇ ಬೇಕಂತೆ. ಬಿಕಾಸ್ ನಾನು ಹೋಗ್ತಿದ್ದು ವಿಸ್ ಏರ್ ಅನ್ನೋ ಏರ್ಲೈನ್ಸಲ್ಲಿ ಮಾತ್ರ ವೀಸಾ ಪ್ರೊವೈಡ್ ಮಾಡಲ್ಲ. ಎಮಿರೇಟ್ಸು ಮತ್ತು ಅಬುದಾಬಿ ಏರ್ಲೈನ್ಸ್ ಇದೆಯಲ್ಲ, ಏರ್ ಎಮಿರೇಟ್ಸು ಅದಲ್ಲೆಲ್ಲ ಕತಾರ್ ಏರ್ವೇಸ್ ಅದಲ್ಲೆಲ್ಲ ಅವರೇ ವೀಸಾ ಕೊಡ್ತಾರೆ. ಏರೋಪ್ಲೇನ್ ಅವರೇ, ಅವ್ರ ವೆಬ್ಸೈಟಲ್ಲಿ ಅಪ್ಲೈ ಮಾಡ್ಬೋದು. ನನ್ನ ಕೇಸಲ್ಲೂ ಇವನ್ ಇಫ್ ಐ ಆಮ್ ನಾಟ್ ಗೋಯಿಂಗ್, ಎಮಿರೇಟ್ಸಲ್ಲಿ ಹೋಗ್ತಿಲ್ಲ ಅಂದ್ರೂ ಅಬುದಾಬಿ ವಿಸ್ ಏರಲ್ಲಿ ಹೋಗ್ತಿದ್ದೀನಿ. ಬಟ್ ಎಮಿರೇಟ್ಸಲ್ಲಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ಬುಕ್ ಮಾಡ್ಬಿಟ್ಟು ತೊಗೋಬೋದು ವೀಸಾನ ಫ್ರೀಯಾಗಿ. ಬಟ್ ಅಲ್ಲಿ ಇನ್ನೊಂದೇನು ಪ್ರಾಬ್ಲಮ್ ಆಗಿದೆ ಅಂದರೆ, ಲೇ ಓವರು 12 hours ಜಾಸ್ತಿ ಇದ್ದರೆ ಮಾತ್ರ ವೀಸಾ ಕೊಡೋದಂತೆ. ನಂದೇನಾಗಿದೆ 11 hours ವೀಸಾ ಆಗ್ಬಿಟ್ಟಿದೆ, 11 hours ಲೇ ಓವರ್ ಆಗ್ಬಿಟ್ಟಿದೆ. ಅದರಿಂದ ಆ ವೀಸಾನೂ ಸಿಗಲಿಲ್ಲ. ಸೊ ಏನಾಯಿತು, ನಾನು ಇವೆನ್ಚುಲಿ ಹೋಗಿದ್ದು 1 ವಾರ ಟ್ರಿಪ್ಪು. ಅಲ್ಲಿ ಹೋಗಿ 7ನೇ ದಿನ ನಾನು ಫ್ಲೈಟ್ಗೆ ವಾಪಸ್ ಬರೋಕ್ಕೆ ಅಂತ ನೋಡ್ತೀನಿ, ವೀಸಾ ಇಲ್ಲ, ಫ್ಲೈಟ್ ಇಲ್ಲ ಅಂತ ಆಯಿತಾ. ಅಲ್ಲೂ ದುಡ್ಡು ಹೋಯ್ತು, ಬರೋ ಫ್ಲೈಟ್ ಟಿಕೆಟ್ ದುಡ್ಡು ಹೋಯ್ತು. ನಾನೇನು ನೋಡಿದೆ ಅಲ್ಲೇ ಕೂತ್ಕೊಂಡು ಏರ್ಪೋರ್ಟಲ್ಲಿ ನೋಡಿದೆ, ನೆಕ್ಸ್ಟ್ ಪ್ಲೇನ್ ಯಾವುದಿದೆ ಡೈರೆಕ್ಟ್ ಅಟ್ಲೀಸ್ಟ್ ಇಂಡಿಯಾಗೆ ಹೋಗೋದು ಅಂತ ನೋಡ್ತೀನಿ. ನೆಕ್ಸ್ಟ್ ದಿನವೇ ಇತ್ತು. ಬಟ್ ಆ ಫ್ಲೈಟು 40,000 ಇತ್ತು. ನಾನು ಮುಂಚೆ ಬುಕ್ ಮಾಡಿದ ಟಿಕೆಟ್ ಹೋಗಿ ಬರೋದು ಇಂಡಿಯಾಗೆ, ಬೆಂಗಳೂರಿಂದ ಕರ್ಗಿಸ್ತಾನಿಂದ ವಾಪಸ್ ಬರೋದಕ್ಕೆ 23,000 ಆಗಿತ್ತು. ಅಲ್ಲಿ ನೋಡಿದ್ರೆ ಬರೀ ಅಲ್ಲಿಂದ ಬರೋದಕ್ಕೆ 40,000 ತೋರಿಸಿದೆ ಅಂತ ನಾನು ನೋಡಿದೆ. 4 ದಿನ ಬಿಟ್ಟಾದಮೇಲೆ ಒಂದೇ ಒಂದು ಫ್ಲೈಟ್ ಟಿಕೆಟ್ ಇತ್ತು, ಅದು 18,000 ರೂಪಾಯಿಗೆ ವಾಪಸ್ ಕರ್ಗಿಸ್ತಾನಿಂದ ಬೆಂಗಳೂರಿಗೆ ಬರ್ತಾರೆ. ಡೈರೆಕ್ಟ್ ಫ್ಲೈಟ್ ಅನಿಸುತ್ತೆ, 1 ವರ್ಷ ಆಗಿದೆಯಲ್ಲ. ಡೈರೆಕ್ಟ್ ಫ್ಲೈಟ್ ಅಲ್ಲ, ಅದು ಕರ್ಗಿಸ್ತಾನಿಂದ ಡೆಲ್ಲಿಯಿಂದ ಬೆಂಗಳೂರಿಗೆ. ಬಟ್ ಒಂದೇ ಪ್ರೈಸ್ಗೆ ಅಷ್ಟು ಕವರ್ ಆಗ್ತಿತ್ತು. ಸೊ 4 ದಿನ ಆದಮೇಲೆ ಬುಕ್ ಮಾಡಿದೆ. ಅದಾದಮೇಲೆ ಮತ್ತೆ 4 ದಿನ ಎಕ್ಸ್ಟೆಂಡ್ ಆಯಿತು. ಅಲ್ಲಿಂದ ನಾನು ಇನ್ನೂ ಎಷ್ಟೋ ಜಾಗ ಕವರ್ ಮಾಡಬೇಕಾಗಿತ್ತಲ್ಲ, ಎಷ್ಟೋ ಜಾಗ ಹೋಗಿದ್ದಲ್ಲಿ ಮಿಸ್ ಮಾಡ್ಕೊಂಡಿದ್ದೆ ಎಷ್ಟೋ ಜಾಗ. ಸೊ 4 ದಿನ ಮತ್ತೆ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಕರ್ಗಿಸ್ತಾನ. ಓ ಮೈ ಗಾಡ್, ಫಸ್ಟು ಸೋಲೋ ಟ್ರಿಪ್ ಪ್ಲ್ಯಾನ್ ವಾಸ್ ಸೋ ಬ್ಯಾಡ್. ಬಿಕಾಸ್ ನಾನು ನೆಗ್ಲೆಕ್ಟ್ ಮಾಡಿಕೊಂಡು ಐ ಆಮ್ ಆಲ್ವೇಸ್ ಎ ವೆರಿ ಚಿಲ್ ಗಾಯ್. ಹೆಂಗೆ ಅಂದರೆ, ನಾನು ಏನಾದರೆ ನೋಡ್ಕೊಳ್ಳೋಣ ಬಿಡು,
ಆಮೇಲೆ ಬಂದರೆ ಆಯಿತು ನೋಡ್ಕೊಳ್ಳೋಣ. ಅದು ಇದು ಇದು ಅಂದ್ಕೊಂಡು ಕ್ರೇಜಿ ಮಾಡಿಕೊಂಡು ಆಲ್ಮೋಸ್ಟು 20,000 ಜಾಸ್ತಿ ಆಯಿತು ಫ್ಲೈಟ್ ಇದು ಓವರಾಲ್ ಟ್ರಿಪ್ ಎಕ್ಸ್ಪೆನ್ಸ್. ಬಟ್ ತುಂಬ ಮಜಾ ಬಂತು, ಒಬ್ಬರೇ ಓಡಾಡಿದ್ದು ಎಲ್ಲ ಕಡೆ, ಥರ ನ್ಯೂ ಎಕ್ಸ್ಪೀರಿಯನ್ಸ್. ನಾನು ಹೇಳೋದೇನೆಂದರೆ ಎಲ್ಲರೂ ಇದನ್ನು ಅಟ್ಲೀಸ್ಟ್ ಒನ್ಸ್ ಇನ್ ಲೈಫ್ ಟೈಮ್ ದೇ ಶುಡ್ ಎಕ್ಸ್ಪೀರಿಯನ್ಸ್. ಸೋಲೋ ಟ್ರಿಪ್ಪು ಆಗಿರ್ಬೋದು ಅಥವಾ ಬೇರೆ ದೇಶದಲ್ಲಿ ಒಬ್ಬರೇ ಇರೋದು ಅಟ್ಲೀಸ್ಟ್ ಫಾರ್ ಒಂದು ತಿಂಗಳು ಎಷ್ಟು ನಿಮ್ಮನ್ನ ಡೆವಲಪ್ ಮಾಡುತ್ತೆ ನಿಮ್ಮ ಪರ್ಸ್ನಾಲಿಟಿ ಅಂದರೆ ಇಟ್ಸ್ ಇನ್ಕ್ರೆಡಿಬಲ್. ಆಫ್ಟರ್ ದ್ಯಾಟ್ ವಿಯೆಟ್ನಾಮ್ ಕೂಡ ಹೋಗಿದ್ದೀನಿ. ವಿಯೆಟ್ನಾಮಲ್ಲಿ ಅಲ್ಲಿಗೂ ಸೋಲೋ ಟ್ರಿಪ್ ಅಂತಲೇ ಇದ್ದಿದ್ದು. ಬಟ್ ದೆನ್ ಧ್ರುವ ಅವಾಗ ತಾನೇ ನನ್ನ ಜಿಮ್ಮಿಗೆ ಸೇರ್ಕೊಂಡ. ಸೊ ದಟ್ಸ್ ವೆನ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವಂಗೆ ತಮಾಷೆಗೆ ಅವನ ಹತ್ರ ಹೇಳ್ತಿದ್ದೆ ನಾನು, ಈ ಥರ ವಿಯೆಟ್ನಾಮ್ಗೆ ಹೋಗ್ಬೇಕಂತ ಇದ್ದೀನಿ ಅಂತ. ಇಸ್ ಲೈಕ್ ನಾನು ಬರ್ತೀನಿ ಅಂತ ಒಂದೇ ಮತ್ತು ಇಬ್ಬರೂ ಒಂದೇ ಮಾತು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು. ಆ್ಯಂಡ್ ದೆನ್ ಆಗೋಯ್ತು. ರಾತ್ರಿ ಕೂತ್ಕೊಂಡು ಬುಕ್ ಮಾಡಿಬಿಟ್ಟು ಫ್ಲೈಟ್ ಟಿಕೆಟ್ ಅದಕ್ಕೂ ವಿಯೆಟ್ನಾಮ್ದು ಸ್ಟೋರಿ ಇನ್ನೂ ಕ್ರೇಜಿ ಆಗಿದೆ. ಅದು ಈ ವಿಡಿಯೋದಲ್ಲಿ ಹೇಳಿದ್ರೆ ಜಸ್ಟಿಫೈ ಮಾಡೋದಲ್ಲ, ಅದು ಇನ್ನೊಂದು ಹೇಳ್ತೀನಿ. ಅದ್ರಲ್ಲಿ ಇನ್ನೂ ಕ್ರೇಜಿ ಸ್ಟೋರಿ ಇದು ಏನೂ ಅಲ್ಲ. ಇದರಲ್ಲಿ ವಿಯೆಟ್ನಾಮಲ್ಲಿ ನಡೆದಿರೋದು ಕರ್ಗಿಸ್ತಾನ್ ಏನೂ ಅಲ್ಲ, ಐ ಸ್ವೇರ್. ಆ ವಿಡಿಯೋ ಇನ್ನೊಂದು ಮಾತಾಡ್ತೀನಿ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ, ಬಿಕಾಸ್ ಎಕ್ಸಾಮ್ಗೆ ಓದ್ಕೋತಾ ಇದ್ದೀನಿ. ಇದೊಂದು ವಿಡಿಯೋ ಮಾಡಬೇಕಾಗಿತ್ತು, ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸಿಗೋಣ. ಇನ್ನೂ ಕ್ರೇಜಿ ಹೇಳೋದಿದೆ ನನಗೆ ವಿಯೆಟ್ನಾಮ್ ಬಗ್ಗೆ. ಪ್ಲೀಸ್ ಸ್ಟೇ ಟ್ಯೂನ್ ಫಾರ್ ದ್ಯಾಟ್, ಬಿಕಾಸ್ ಇಟ್ಸ್ ಗೋನಾ ಬಿ ಹೆಲ್ ಆಫ್ ಎ ರೈಡ್. ಕ್ರೇಜಿ ಸೀನ್ಸ್ ಇದೆ ವಿಯೆಟ್ನಾಮ್ ಇದರಲ್ಲಿ, ಎಲ್ಲ ಹೇಳ್ತೀನಿ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಈ ಥರ ಎಲ್ಲ ಆಗುತ್ತಾ ಅಂತ. ಅದರೆಲ್ಲ ಆಗಿದೆ. ಅಂಥ ಖರಾಬ್ ಸೀನ್ಗಳೆಲ್ಲ ನಡೆದಿದೆ, ಅದನ್ನು ಹೇಳ್ತೀನಿ. ಸೊ ಅಲ್ಲಿವರೆಗೂ ಸಿಗೋಣ, ಬಾಯ್. ನಾಳೆ ಎಕ್ಸಾಮ್ಗೆ ಇದೆ, ಓದ್ಕೋಬೇಕು. ಅದಕ್ಕೋಸ್ಕರ ಈ ವಾರ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗ್ತದೆ. ಬಟ್ ಬರ್ತೀನಿ, ಏನೋ ಪ್ಲ್ಯಾನ್ ಮಾಡ್ತಿದ್ದೀನಿ. ಐ ಮೇಕ್ ದಟ್ ಹ್ಯಾಪನ್. ಸೊ ಅಲ್ಲಿವರೆಗೂ ಸಿಗೋಣ, ಬಾಯ್. Please subscribe, whatever.